2 ವರ್ಷ ಆಯ್ತಾ ಎಲ್ಲೋ ಮೊದಲು ಬೇಸಿಗೆನಲ್ಲಿ ಒಂದು 6 ತಿಂಗಳು ಹೊಲ ಒಂದು 30 ದಿನ 20 ದಿನ ಹಿಂಗೆ ಬಂದಿರ್ತಿದ್ರು ಅಷ್ಟೇ. ನಮ್ಮ ತಂಗಿ ಅವ್ರ ಯಜಮಾನ್ರಲ್ಲಿದ್ದಾರಲ್ಲ ಯೂರೋಫಲ್ ಹಂಗಾಗಿ ಈಗ 10 ದಿನ ಇದ್ಬಿಟ್ಟು ಬರ್ತೀನಿ ಗಂಡನ ಜೊತೆ ಅಂತ ಬಂದರು. ಪಾಪನೂ ಇಲ್ಲ, ನನ್ನ ತಂಗಿ ಬಡ್ಕತ್ತಾಳೆ ಸರ್. ನನ್ನ ಮಗು ಇಲ್ಲ, ನಾನು ಏನು ಮಾಡಲಿ? ಅಯ್ಯೋ, ಯಾರಿಗೆ ಹೇಳಿ ಸರ್? ಮಗುಗೆ ಊಟ ಮಾಡಿಸ್ದೆ, ಅವಳು ಊಟನೇ ಮಾಡ್ತಿರ್ಲಿಲ್ಲ. ನಾನು ಏನು ಮಾಡಲಿ ಈಗ ಅಂತ ಬಡ್ಕತ್ತಾಳೆ. ಅವಳಿಗೆ ಏನು ಹೇಳಬೇಕು ಅಂತೀರಿ, ಏನು ಹೇಳಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಸರ್. ಅವ್ರ ಯಜಮಾನ್ರಿಗೆ ತುಂಬ ಪೆಟ್ಟಾಗಿದೆ ಸರ್. ಸ್ಪೈನಲ್ ಕಡೆಲ್ಲ ಏಟಾಗಿದೆ, ತಲೆಯೆಲ್ಲ ಪೆಟ್ಟಾಗಿದೆ, ಕಾಲೆಲ್ಲ ತುಂಬ ಏಟಾಗ್ಬಿಟ್ಟಿದೆ ಸರ್. ಐಸಿಯುನಲ್ಲಿ ಹಾಕಿದ್ದಾರೆ. ನಮ್ಮ ಸಿಸ್ಟರ್ ಪರವಾಗಿಲ್ಲ, ಪೂರ್ತಿ ಒಂದು ಬಲಭಾಗ ಎಲ್ಲ ಏಟಾಗಿದೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮಾವಂಗೆ ಏನು ತೊಂದರೆ ಇಲ್ಲ, ಕಾಲೆಲ್ಲ ಇದಾಗಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸರ್. ಇಲ್ಲಿ ರೆಸ್ಪಾಂಡ್ ಮಾಡ್ತಿದ್ರೆ ಹೇಗೆ ಸರ್ ಅದಲ್ಲಿ ಅಧಿಕಾರಿಗಳು? ರೆಸ್ಪಾಂಡ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರೂ ನಮ್ಗೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಮೊದಲೇ ನಮಗೆ ಕರ್ನಾಟಕದಿಂದ ಬಂದಿದ್ದೀವಿ. ಇಲ್ಲಿ ಮಾಮೂಲಿ ನಿಮಗೆ ಗೊತ್ತಿರೋಗೆ ಒಂದು ಜನ ಒಬ್ಬರು ಇಬ್ಬರಲ್ಲ ಸರ್, ನೂರಾರು ಜನ ಸಾವು ಈಡಾಗಿದ್ದಾರೆ. ಅವ್ರು ಯಾರು ಏನಂತ ಕೇಳೋದು ಸರ್? ನಾವು ಏನಂತ ಕೇಳಲಿ ಈಗ? ಪಬ್ಲಿಕ್ ರೆಸ್ಪಾನ್ಸ್ ಇದೆ ಸರ್. ಹಾಸ್ಪಿಟ್ಲಲ್ಲಿ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಹೆಂಗೆ ಕೇಳೋದು ಸರ್? ಯಾವ ರೀತಿ ಕೇಳೋದು ಅಂತ ನಮಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಆ ಬಾಡಿಗಳನ್ನ, ಮೃತ ಬಾಡಿಗಳನ್ನ ಗುಡಿಸ್ಕೊಡಿ, ನಮ್ಮ ಪಾಪುದು ಮತ್ತು ನಮ್ಮ ಅತ್ತೆಯವ್ರದ್ದು. ಅದು ಭಾಳ ಬೇಗ ಆಗಬೇಕು ಸರ್. ಯಾಕೆಂದರೆ 40 ಗಂಟೆ, ಇನ್ನೇನು 48 ಗಂಟೆ ಆಗೋಗುತ್ತೆ. ಇದು ಪಾಪ ಏನಾದರೂ ಇಲ್ಲಿಂದ ನಮಗೆ, ಯಾಕೆಂದರೆ ಭಾಷೆ ಬರಲ್ಲ, ಇಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಆ 3 ಜನನ ಬೇರೆ ಕಡೆ ಶಿಫ್ಟ್ ಮಾಡಿ ಕರ್ನಾಟಕಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ಆದರೆ ನಮಗೆ ಅನುಕೂಲ ಸರ್. ಅಂದರೆ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಸರ್. ಏನೇ ತೊಂದರೆ ಇದ್ದರೂ ಪ್ರಯತ್ನ ಸರ್. ನಾವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಆ ಮಗು ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್ ನಿಮಗೆ. ಸರ್ ಅಟ್ಲೀಸ್ಟ್ ಈ ಮಗು ಅಂತೂ ಸಿಗಲ್ಲ, ಜೀವಂತವಾಗಿ ಸಿಗಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಅಟ್ಲೀಸ್ಟ್ ತಗೊಂಡೋಗಿ ಮಣ್ಣು ಮಾಡ್ತೀವಿ ಸರ್. ಅಷ್ಟು ಕೊನೆಯದಾಗಿ ಮುಖ ನೋಡ್ಬೋದು ಅಂತ ಯಾರಾದರೂ ಹೇಳ್ಕೊಳ್ಳೋದು ಸರ್? ಇಲ್ಲಿ ಯಾರಾದರೂ ಅಯ್ಯೋ ಅಯ್ಯೋ, ನಮ್ಮ ಕೂಗು ಯಾರಿಗೂ ಕೇಳ್ತೀವಿ ಏನು ಸರ್? ಸುಮ್ಮನೆ ಈಗ ಮೀಡಿಯಾದಲ್ಲಿ ಬರ್ತೀರಿ, ಕೇಳ್ತೀರಿ ಅಷ್ಟೇ, ಏನೂ ಆಗ್ತಿಲ್ಲ ಇಲ್ಲಿ. ಅಟ್ಲೀಸ್ಟ್ ಅವ್ರಿಗೆ ಮೆಡಿಷನ್ನು, ಏನು ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಏನಾದ್ರು ಕೊಡಿಸ್ಲಿಕ್ಕೆ ಆಗ್ತಿಲ್ಲ. ಮಾಮೂಲಿ ವಾರ್ಡರ್ ಶಿಫ್ಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಮಾಮೂಲಿ ಯಥಾಸ್ಥಿತಿ ಅದೇ ಟ್ಯಾಬ್ಲೆಟು, ಅದೇ ಇಂಜೆಕ್ಷನ್ನು. ಇದಿಷ್ಟು ಕುಟುಂಬಸ್ಥರು ಕೂಡ ಸಾಕಷ್ಟು ತಮ್ಮ ನೋವುಗಳನ್ನು ತೋಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಚಿಕ್ಕ ಮಗು ಆಡಿಸಿ ಬೆಳೆಸಿದಂತಹ ಮಗು ಈಗ ಇಲ್ಲ ಅನ್ನೋವಂತಹ ನೋವು ಸಾಕಷ್ಟು ಅವರಲ್ಲಿ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ. 2 ವರ್ಷ ಆಯ್ತಾ ಎಲ್ಲೋ ಮೊದಲು ಬೇಸಿಗೆನಲ್ಲಿ ಒಂದು 6 ತಿಂಗಳು ಹೊಲ ಒಂದು 30 ದಿನ 20 ದಿನ ಹಿಂಗೆ ಬಂದಿರ್ತಿದ್ರು ಅಷ್ಟೇ. ನಮ್ಮ ತಂಗಿ ಅವ್ರ ಯಜಮಾನ್ರಲ್ಲಿದ್ದಾರಲ್ಲ ಯೂರೋಫಲ್ ಹಂಗಾಗಿ ಈಗ 10 ದಿನ ಇದ್ಬಿಟ್ಟು ಬರ್ತೀನಿ ಗಂಡನ ಜೊತೆ ಅಂತ ಬಂದರು. ಪಾಪನೂ ಇಲ್ಲ, ನನ್ನ ತಂಗಿ ಬಡ್ಕತ್ತಾಳೆ ಸರ್. ನನ್ನ ಮಗು ಇಲ್ಲ, ನಾನು ಏನು ಮಾಡಲಿ? ಅಯ್ಯೋ, ಯಾರಿಗೆ ಹೇಳಿ ಸರ್? ಮಗುಗೆ ಊಟ ಮಾಡಿಸ್ದೆ, ಅವಳು ಊಟನೇ ಮಾಡ್ತಿರ್ಲಿಲ್ಲ. ನಾನು ಏನು ಮಾಡಲಿ ಈಗ ಅಂತ ಬಡ್ಕತ್ತಾಳೆ. ಅವಳಿಗೆ ಏನು ಹೇಳಬೇಕು ಅಂತೀರಿ, ಏನು ಹೇಳಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಸರ್. ಅವ್ರ ಯಜಮಾನ್ರಿಗೆ ತುಂಬ ಪೆಟ್ಟಾಗಿದೆ ಸರ್. ಸ್ಪೈನಲ್ ಕಡೆಲ್ಲ ಏಟಾಗಿದೆ, ತಲೆಯೆಲ್ಲ ಪೆಟ್ಟಾಗಿದೆ, ಕಾಲೆಲ್ಲ ತುಂಬ ಏಟಾಗ್ಬಿಟ್ಟಿದೆ ಸರ್. ಐಸಿಯುನಲ್ಲಿ ಹಾಕಿದ್ದಾರೆ. ನಮ್ಮ ಸಿಸ್ಟರ್ ಪರವಾಗಿಲ್ಲ, ಪೂರ್ತಿ ಒಂದು ಬಲಭಾಗ ಎಲ್ಲ ಏಟಾಗಿದೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮಾವಂಗೆ ಏನು ತೊಂದರೆ ಇಲ್ಲ, ಕಾಲೆಲ್ಲ ಇದಾಗಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸರ್. ಇಲ್ಲಿ ರೆಸ್ಪಾಂಡ್ ಮಾಡ್ತಿದ್ರೆ ಹೇಗೆ ಸರ್ ಅದಲ್ಲಿ ಅಧಿಕಾರಿಗಳು? ರೆಸ್ಪಾಂಡ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರೂ ನಮ್ಗೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಮೊದಲೇ ನಮಗೆ ಕರ್ನಾಟಕದಿಂದ ಬಂದಿದ್ದೀವಿ. ಇಲ್ಲಿ ಮಾಮೂಲಿ ನಿಮಗೆ ಗೊತ್ತಿರೋಗೆ ಒಂದು ಜನ ಒಬ್ಬರು ಇಬ್ಬರಲ್ಲ ಸರ್, ನೂರಾರು ಜನ ಸಾವು ಈಡಾಗಿದ್ದಾರೆ. ಅವ್ರು ಯಾರು ಏನಂತ ಕೇಳೋದು ಸರ್? ನಾವು ಏನಂತ ಕೇಳಲಿ ಈಗ? ಪಬ್ಲಿಕ್ ರೆಸ್ಪಾನ್ಸ್ ಇದೆ ಸರ್. ಹಾಸ್ಪಿಟ್ಲಲ್ಲಿ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಹೆಂಗೆ ಕೇಳೋದು ಸರ್? ಯಾವ ರೀತಿ ಕೇಳೋದು ಅಂತ ನಮಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಆ ಬಾಡಿಗಳನ್ನ, ಮೃತ ಬಾಡಿಗಳನ್ನ ಗುಡಿಸ್ಕೊಡಿ, ನಮ್ಮ ಪಾಪುದು ಮತ್ತು ನಮ್ಮ ಅತ್ತೆಯವ್ರದ್ದು. ಅದು ಭಾಳ ಬೇಗ ಆಗಬೇಕು ಸರ್. ಯಾಕೆಂದರೆ 40 ಗಂಟೆ, ಇನ್ನೇನು 48 ಗಂಟೆ ಆಗೋಗುತ್ತೆ. ಇದು ಪಾಪ ಏನಾದರೂ ಇಲ್ಲಿಂದ ನಮಗೆ, ಯಾಕೆಂದರೆ ಭಾಷೆ ಬರಲ್ಲ, ಇಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಆ 3 ಜನನ ಬೇರೆ ಕಡೆ ಶಿಫ್ಟ್ ಮಾಡಿ ಕರ್ನಾಟಕಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ಆದರೆ ನಮಗೆ ಅನುಕೂಲ ಸರ್. ಅಂದರೆ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಸರ್. ಏನೇ ತೊಂದರೆ ಇದ್ದರೂ ಪ್ರಯತ್ನ ಸರ್. ನಾವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಆ ಮಗು ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್ ನಿಮಗೆ. ಸರ್ ಅಟ್ಲೀಸ್ಟ್ ಈ ಮಗು ಅಂತೂ ಸಿಗಲ್ಲ, ಜೀವಂತವಾಗಿ ಸಿಗಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಅಟ್ಲೀಸ್ಟ್ ತಗೊಂಡೋಗಿ ಮಣ್ಣು ಮಾಡ್ತೀವಿ ಸರ್. ಅಷ್ಟು ಕೊನೆಯದಾಗಿ ಮುಖ ನೋಡ್ಬೋದು ಅಂತ ಯಾರಾದರೂ ಹೇಳ್ಕೊಳ್ಳೋದು ಸರ್? ಇಲ್ಲಿ ಯಾರಾದರೂ ಅಯ್ಯೋ ಅಯ್ಯೋ, ನಮ್ಮ ಕೂಗು ಯಾರಿಗೂ ಕೇಳ್ತೀವಿ ಏನು ಸರ್? ಸುಮ್ಮನೆ ಈಗ ಮೀಡಿಯಾದಲ್ಲಿ ಬರ್ತೀರಿ, ಕೇಳ್ತೀರಿ ಅಷ್ಟೇ, ಏನೂ ಆಗ್ತಿಲ್ಲ ಇಲ್ಲಿ. ಅಟ್ಲೀಸ್ಟ್ ಅವ್ರಿಗೆ ಮೆಡಿಷನ್ನು, ಏನು ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಏನಾದ್ರು ಕೊಡಿಸ್ಲಿಕ್ಕೆ ಆಗ್ತಿಲ್ಲ. ಮಾಮೂಲಿ ವಾರ್ಡರ್ ಶಿಫ್ಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಮಾಮೂಲಿ ಯಥಾಸ್ಥಿತಿ ಅದೇ ಟ್ಯಾಬ್ಲೆಟು, ಅದೇ ಇಂಜೆಕ್ಷನ್ನು. ಇದಿಷ್ಟು ಕುಟುಂಬಸ್ಥರು ಕೂಡ ಸಾಕಷ್ಟು ತಮ್ಮ ನೋವುಗಳನ್ನು ತೋಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಚಿಕ್ಕ ಮಗು
ಆಡಿಸಿ ಬೆಳೆಸಿದಂತಹ ಮಗು ಈಗ ಇಲ್ಲ ಅನ್ನೋವಂತಹ ನೋವು ಸಾಕಷ್ಟು ಅವರಲ್ಲಿ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಎಲ್ಲೋ ಮಧ್ಯದಲ್ಲಿ ಬೇಸಿಗೆನಲ್ಲಿ ಒಂದು 6 ತಿಂಗಳು ಹೊಲ ಒಂದು 30 ದಿನ 20 ದಿನ ಹಿಂಗೆ ಬಂದಿರ್ತಿದ್ರು ಅಷ್ಟೇ. ನಮ್ಮ ತಂಗಿ ಅವ್ರ ಯಜಮಾನ್ರಲ್ಲಿದ್ದಾರಲ್ಲ ಯೂರೋಫಲ್, ಹಂಗಾಗಿ ಈಗ 10 ದಿನ ಇದ್ಬಿಟ್ಟು ಬರ್ತೀನಿ ಗಂಡನ ಜೊತೆ ಅಂತ ಬಂದರು. ಪಾಪುನೇ ಇಲ್ಲ, ನನ್ನ ತಂಗಿ ಬಡ್ಕತ್ತಾಳೆ ಸರ್. ನನ್ನ ಮಗು ಇಲ್ಲ, ನಾನು ಏನು ಮಾಡಲಿ? ಅಯ್ಯೋ, ಯಾರಿಗೆ ಹೇಳಿ ಸರ್? ಮಗುಗೆ ಊಟ ಮಾಡಿಸ್ದೆ, ಅವಳು ಊಟನೇ ಮಾಡ್ತಿರ್ಲಿಲ್ಲ. ನಾನು ಏನು ಮಾಡಲಿ ಈಗ ಅಂತ ಬಡ್ಕತ್ತಾಳೆ. ಅವಳಿಗೆ ಏನು ಹೇಳಬೇಕು ಅಂತ ಏನು ಹೇಳಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಸರ್. ಅವ್ರ ಯಜಮಾನ್ರಿಗೆ ತುಂಬ ಪೆಟ್ಟಾಗಿದೆ ಸರ್. ಸ್ಪೈನಲ್ ಕಡೆಲ್ಲ ಏಟಾಗಿದೆ, ತಲೆಯೆಲ್ಲ ಪೆಟ್ಟಾಗಿದೆ, ಕಾಲೆಲ್ಲ ತುಂಬ ಏಟಾಗ್ಬಿಟ್ಟಿದೆ ಸರ್. ಐಸಿಯುನಲ್ಲಿ ಹಾಕಿದ್ದಾರೆ. ನಮ್ಮ ಸಿಸ್ಟರ್ ಪರವಾಗಿಲ್ಲ, ಪೂರ್ತಿ ಒಂದು ಬಲಭಾಗ ಎಲ್ಲ ಏಟಾಗಿದೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮಾವಂಗೆ ಏನು ತೊಂದರೆ ಇಲ್ಲ, ಕಾಲೆಲ್ಲ ಇದಾಗಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸರ್. ಇಲ್ಲಿ ರೆಸ್ಪಾಂಡ್ ಮಾಡ್ತಿದ್ರೆ ಹೇಗೆ ಸರ್ ಅದಲ್ಲಿ ಅಧಿಕಾರಿಗಳು? ರೆಸ್ಪಾಂಡ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರೂ ನಮ್ಗೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಮೊದಲೇ ನಮಗೆ ಕರ್ನಾಟಕದಿಂದ ಬಂದಿದ್ದೀವಿ. ಇಲ್ಲಿ ಮಾಮೂಲಿ ನಿಮಗೆ ಗೊತ್ತಿರೋಗೆ ಒಬ್ಬರು ಇಬ್ಬರಲ್ಲ ಸರ್, ನೂರಾರು ಜನ ಸಾವು ಈಡಾಗಿದ್ದಾರೆ. ಅವ್ರು ಯಾರು ಏನಂತ ಕೇಳೋದು ಸರ್? ನಾವು ಏನಂತ ಕೇಳಲಿ ಈಗ? ಪಬ್ಲಿಕ್ ರೆಸ್ಪಾನ್ಸ್ ಇದೆ ಸರ್. ಹಾಸ್ಪಿಟ್ಲಲ್ಲಿ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಹೆಂಗೆ ಕೇಳೋದು ಸರ್? ಯಾವ ರೀತಿ ಕೇಳೋದು ಅಂತ ನಮಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಆ ಬಾಡಿಗಳನ್ನ, ಮೃತ ಬಾಡಿಗಳನ್ನ ಗುಡಿಸ್ಕೊಡಿ, ನಮ್ಮ ಪಾಪುದು ಮತ್ತು ನಮ್ಮ ಅತ್ತೆಯವ್ರದ್ದು. ಅದು ಭಾಳ ಬೇಗ ಆಗಬೇಕು ಸರ್. ಯಾಕೆಂದರೆ 40 ಗಂಟೆ, ಇನ್ನೇನು 48 ಗಂಟೆ ಆಗೋಗುತ್ತೆ. ಇದು ಏನಾದರೂ ಇಲ್ಲಿಂದ ನಮಗೆ, ಯಾಕೆಂದರೆ ಭಾಷೆ ಬರಲ್ಲ, ಇಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಆ 3 ಜನನ ಬೇರೆ ಕಡೆ ಶಿಫ್ಟ್ ಮಾಡಿ ಕರ್ನಾಟಕಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ಆದರೆ ನಮಗೆ ಅನುಕೂಲ ಸರ್. ಅಂದರೆ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಸರ್. ಏನೇ ತೊಂದರೆ ಇದ್ರೂ ಪ್ರಯತ್ನಿಸ್ತೀವಿ ಸರ್. ನಾವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಆ ಮಗು ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್ ನಿಮ್ಮನ್ನು. ಸರ್ ಅಟ್ಲೀಸ್ಟ್ ಈ ಮಗು ಅಂತೂ ಸಿಗಲ್ಲ, ಜೀವಂತವಾಗಿ ಸಿಗಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಅಟ್ಲೀಸ್ಟ್ ತಗೊಂಡೋಗಿ ಮಣ್ಣು ಮಾಡ್ತೀವಿ ಸರ್. ಅಷ್ಟು ಕೊನೆಯದಾಗಿ ಮುಖ ನೋಡ್ಬೋದು ಅಂತ ಯಾರಾದರೂ ಹೇಳ್ಕೊಳ್ಳೋದು ಸರ್? ಇಲ್ಲಿ ಯಾರಾದರೂ ಅಯ್ಯೋ ಅಯ್ಯೋ, ನಮ್ಮ ಕೂಗು ಯಾರಿಗೂ ಕೇಳ್ತೀವಿ ಏನು ಸರ್? ಸುಮ್ಮನೆ ಈಗ ಮೀಡಿಯಾದಲ್ಲಿ ಬರ್ತೀರಿ, ಕೇಳ್ತೀರಿ ಅಷ್ಟೇ, ಏನೂ ಆಗ್ತಿಲ್ಲ ಇಲ್ಲಿ. ಅಟ್ಲೀಸ್ಟ್ ಅವ್ರಿಗೆ ಮೆಡಿಸಿನ್ನು, ಏನು ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಏನಾದ್ರು ಕೊಡಿಸ್ಲಿಕ್ಕೆ ಆಗ್ತಿಲ್ಲ. ಮಾಮೂಲಿ ವಾರ್ಡರ್ ಶಿಫ್ಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಮಾಮೂಲಿ ಯಥಾಸ್ಥಿತಿ ಅದೇ ಟ್ಯಾಬ್ಲೆಟು, ಅದೇ ಇಂಜೆಕ್ಷನ್ನು. ಇದಿಷ್ಟು ಕುಟುಂಬಸ್ಥರು ಕೂಡ ಸಾಕಷ್ಟು ತಮ್ಮ ನೋವುಗಳನ್ನು ತೋಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಚಿಕ್ಕ ಮಗು, ಆಡಿಸಿ ಬೆಳೆಸಿದಂತಹ ಮಗು ಈಗ ಇಲ್ಲ ಅನ್ನೋವಂತಹ ನೋವು ಸಾಕಷ್ಟು ಅವರಲ್ಲಿ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಎಲ್ಲೋ ಮಧ್ಯದಲ್ಲಿ ಬೇಸಿಗೆನಲ್ಲಿ ಒಂದು 6 ತಿಂಗಳು ಹೊಲ ಒಂದು 30 ದಿನ 20 ದಿನ ಹಿಂಗೆ ಬಂದಿರ್ತಿದ್ರು ಅಷ್ಟೇ. ನಮ್ಮ ತಂಗಿ ಅವ್ರ ಯಜಮಾನ್ರಲ್ಲಿದ್ದಾರಲ್ಲ ಯೂರೋಫಲ್, ಹಂಗಾಗಿ ಈಗ 10 ದಿನ ಇದ್ಬಿಟ್ಟು ಬರ್ತೀನಿ ಗಂಡನ ಜೊತೆ ಅಂತ ಬಂದರು. ಪಾಪುನೇ ಇಲ್ಲ, ನನ್ನ ತಂಗಿ ಬಡ್ಕತ್ತಾಳೆ ಸರ್. ನನ್ನ ಮಗು ಇಲ್ಲ, ನಾನು ಏನು ಮಾಡಲಿ? ಅಯ್ಯೋ, ಯಾರಿಗೆ ಹೇಳಿ ಸರ್? ಮಗುಗೆ ಊಟ ಮಾಡಿಸ್ದೆ, ಅವಳು ಊಟನೇ ಮಾಡ್ತಿರ್ಲಿಲ್ಲ. ನಾನು ಏನು ಮಾಡಲಿ ಈಗ ಅಂತ ಬಡ್ಕತ್ತಾಳೆ. ಅವಳಿಗೆ ಏನು ಹೇಳಬೇಕು ಅಂತ ಏನು ಹೇಳಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಸರ್. ಅವ್ರ ಯಜಮಾನ್ರಿಗೆ ತುಂಬ ಪೆಟ್ಟಾಗಿದೆ ಸರ್. ಸ್ಪೈನಲ್ ಕಡೆಲ್ಲ ಏಟಾಗಿದೆ, ತಲೆಯೆಲ್ಲ ಪೆಟ್ಟಾಗಿದೆ, ಕಾಲೆಲ್ಲ ತುಂಬ ಏಟಾಗ್ಬಿಟ್ಟಿದೆ ಸರ್. ಐಸಿಯುನಲ್ಲಿ ಹಾಕಿದ್ದಾರೆ. ನಮ್ಮ ಸಿಸ್ಟರ್ ಪರವಾಗಿಲ್ಲ, ಪೂರ್ತಿ ಒಂದು ಬಲಭಾಗ ಎಲ್ಲ ಏಟಾಗಿದೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮಾವಂಗೆ ಏನು ತೊಂದರೆ ಇಲ್ಲ, ಕಾಲೆಲ್ಲ ಇದಾಗಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸರ್. ಇಲ್ಲಿ ರೆಸ್ಪಾಂಡ್ ಮಾಡ್ತಿದ್ರೆ ಹೇಗೆ ಸರ್ ಅದಲ್ಲಿ ಅಧಿಕಾರಿಗಳು? ರೆಸ್ಪಾಂಡ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರೂ ನಮ್ಗೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಮೊದಲೇ ನಮಗೆ ಕರ್ನಾಟಕದಿಂದ ಬಂದಿದ್ದೀವಿ. ಇಲ್ಲಿ ಮಾಮೂಲಿ ನಿಮಗೆ ಗೊತ್ತಿರೋಗೆ ಒಬ್ಬರು ಇಬ್ಬರಲ್ಲ ಸರ್, ನೂರಾರು ಜನ ಸಾವು ಈಡಾಗಿದ್ದಾರೆ. ಅವ್ರು ಯಾರು ಏನಂತ ಕೇಳೋದು ಸರ್? ನಾವು ಏನಂತ ಕೇಳಲಿ ಈಗ? ಪಬ್ಲಿಕ್ ರೆಸ್ಪಾನ್ಸ್ ಇದೆ ಸರ್. ಹಾಸ್ಪಿಟ್ಲಲ್ಲಿ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಹೆಂಗೆ ಕೇಳೋದು ಸರ್? ಯಾವ ರೀತಿ ಕೇಳೋದು ಅಂತ ನಮಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಆ ಬಾಡಿಗಳನ್ನ, ಮೃತ ಬಾಡಿಗಳನ್ನ ಗುಡಿಸ್ಕೊಡಿ, ನಮ್ಮ ಪಾಪುದು ಮತ್ತು ನಮ್ಮ ಅತ್ತೆಯವ್ರದ್ದು. ಅದು ಭಾಳ ಬೇಗ ಆಗಬೇಕು ಸರ್. ಯಾಕೆಂದರೆ 40 ಗಂಟೆ, ಇನ್ನೇನು 48 ಗಂಟೆ ಆಗೋಗುತ್ತೆ. ಇದು ಏನಾದರೂ ಇಲ್ಲಿಂದ ನಮಗೆ, ಯಾಕೆಂದರೆ ಭಾಷೆ ಬರಲ್ಲ, ಇಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಆ 3 ಜನನ ಬೇರೆ ಕಡೆ ಶಿಫ್ಟ್ ಮಾಡಿ ಕರ್ನಾಟಕಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸೋಂಥ ವ್ಯವಸ್ಥೆ ಆದರೆ ನಮಗೆ ಅನುಕೂಲ ಸರ್. ಅಂದರೆ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಸರ್. ಏನೇ ತೊಂದರೆ ಇದ್ರೂ ಪ್ರಯತ್ನಿಸ್ತೀವಿ ಸರ್. ನಾವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಆ ಮಗು ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್ ನಿಮ್ಮನ್ನು. ಸರ್ ಅಟ್ಲೀಸ್ಟ್ ಈ ಮಗು ಅಂತೂ ಸಿಗಲ್ಲ, ಜೀವಂತವಾಗಿ ಸಿಗಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಅಟ್ಲೀಸ್ಟ್ ತಗೊಂಡೋಗಿ ಮಣ್ಣು ಮಾಡ್ತೀವಿ ಸರ್. ಅಷ್ಟು ಕೊನೆಯದಾಗಿ ಮುಖ ನೋಡ್ಬೋದು ಅಂತ ಯಾರಾದರೂ ಹೇಳ್ಕೊಳ್ಳೋದು ಸರ್? ಇಲ್ಲಿ ಯಾರಾದರೂ ಅಯ್ಯೋ ಅಯ್ಯೋ, ನಮ್ಮ ಕೂಗು ಯಾರಿಗೂ ಕೇಳ್ತೀವಿ ಏನು ಸರ್? ಸುಮ್ಮನೆ ಈಗ ಮೀಡಿಯಾದಲ್ಲಿ ಬರ್ತೀರಿ, ಕೇಳ್ತೀರಿ ಅಷ್ಟೇ, ಏನೂ ಆಗ್ತಿಲ್ಲ ಇಲ್ಲಿ. ಅಟ್ಲೀಸ್ಟ್ ಅವ್ರಿಗೆ ಮೆಡಿಸಿನ್ನು, ಏನು ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಏನಾದ್ರು ಕೊಡಿಸ್ಲಿಕ್ಕೆ ಆಗ್ತಿಲ್ಲ. ಮಾಮೂಲಿ ವಾರ್ಡರ್ ಶಿಫ್ಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಮಾಮೂಲಿ ಯಥಾಸ್ಥಿತಿ ಅದೇ ಟ್ಯಾಬ್ಲೆಟು, ಅದೇ ಇಂಜೆಕ್ಷನ್ನು. ಇದಿಷ್ಟು ಕುಟುಂಬಸ್ಥರು ಕೂಡ ಸಾಕಷ್ಟು ತಮ್ಮ ನೋವುಗಳನ್ನು
ತೋಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಚಿಕ್ಕ ಮಗು ಆಡಿಸಿ ಬೆಳೆಸಿದಂತಹ ಮಗು ಈಗ ಇಲ್ಲ ಅನ್ನುವಂತಹ ನೋವು ಸಾಕಷ್ಟು ಅವರಲ್ಲಿ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ,